ಇವತ್ತು ಮಧ್ಯಾಹ್ನದ ಊಟಕ್ಕೆ ಅಥವಾ ರಾತ್ರಿ ಊಟಕ್ಕೆ ಸಿಂಪಲ್ ಆಗಿ ಸುಲಭವಾಗಿ ಉತ್ತರ ಕರ್ನಾಟಕ ಸ್ಪೆಷಲ್ ಮೆಂತೆ ಕಡುಬು ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಮೆಂತೆ ಕಡುಬು ಮಾಡ್ಲಿಕ್ಕೆ ಮೊದಲಿಗೆ 2 ಟೀ ಸ್ಪೂನ್ ಅಷ್ಟು ತೊಗರಿ ಬೇಳೆನ ನೀರಲ್ಲಿ ತೊಳೆದ್ಬಿಟ್ಟು ನೆನೆ ಹಾಕೊಳ್ಬೇಕು. ಇಬ್ಬರಿಗಾಗೋ ಅಳತೆಯಲ್ಲಿ ಮಾಡ್ತಿರೋದ್ರಿಂದ 2 ಟೀ ಸ್ಪೂನ್ ಅಷ್ಟು ತೊಗರಿ ಬೇಳೆನ ಹಾಕಿರೋದು. ಇನ್ನು ಸ್ವಲ್ಪ ಜಾಸ್ತಿ ಬೇಕಿದ್ರೆ ಹಾಕೊಳ್ಬಹುದು. 3 ಹಸಿಮೆಣಸಿನಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದನ್ನ ಖಾರ ಜಾಸ್ತಿ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಹಸಿಮೆಣಸಿನಕಾಯಿನ ಜಾಸ್ತಿ ಹಾಕೊಳ್ಬಹುದು. 7 ರಿಂದ 8 ಬೆಳ್ಳುಳ್ಳಿನ ಹಾಕ್ಬಿಟ್ಟು ಇದನ್ನ ಸಹ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. 1 ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನ ತಗೊಂಡಿದ್ದೀನಿ. ಆದಷ್ಟು ದಪ್ಪ ದಂಟಿರೋದನ್ನ ತೆಗೆದ್ಬಿಟ್ಟು ಎಲೆ ಇರೋದನ್ನ ಬಳಸಬೇಕಾಗತ್ತೆ. 1/4 ಟೀ ಸ್ಪೂನ್ ಅಷ್ಟು ಕಲ್ಲುಪ್ಪು ಹಾಗೆ ಚಿಟಿಕೆಯಷ್ಟು ಅಡಿಗೆ ಸೋಡಾನ ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ಈ ರೀತಿ ಕಲ್ಲುಪ್ಪು ಹಾಕಿ ಸೋಡಾನ ಹಾಕಿ ಮೆಂತ್ಯ ಸೊಪ್ಪನ್ನ ತೊಳೆಯೋದ್ರಿಂದ ಮೆಂತ್ಯ ಸೊಪ್ಪಿನ ಕಲರು ಕೂಡ ಹಾಗೆ ಹಸಿರಾಗಿರುತ್ತೆ, ಹಾಗೆ ಅದರಲ್ಲಿರೋ ಪೆಸ್ಟಿಸೈಡ್ಸ್ ಎಲ್ಲ ಹೊರಟೋಗುತ್ತೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಅದೇ ನೀರಲ್ಲಿ ತೊಳಿಬೇಕು. ತೊಳೆದಿರತಕ್ಕಂಥ ಸೊಪ್ಪನ್ನೆಲ್ಲ ಜರಡಿಯಲ್ಲಿ ಹಾಕ್ಬಿಟ್ಟು ನೀರು ಡ್ರೈನ್ ಆಗೋದಕ್ಕೆ ಬಿಡಬೇಕು. ನೀರು ಡ್ರೈನ್ ಆದ್ಮೇಲೆ ಸೊಪ್ಪು ಚೆನ್ನಾಗಿ ಕಟ್ ಮಾಡೋದಕ್ಕೆ ಬರುತ್ತೆ. ಸಣ್ಣದಾಗಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ತೊಳೆಯೋದಕ್ಕೆ ಹೋಗ್ಬಾರ್ದು. ಸೊಪ್ಪಲ್ಲಿರೋ ಎಲ್ಲ ಪೋಷಕಾಂಶಗಳು ನೀರಲ್ಲೇ ಹೊರಟೋಗ್ಬಿಡುತ್ತೆ. ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ 1/4 ಟೀ ಸ್ಪೂನ್ ಅಷ್ಟು ಸಾಸಿವೆ, 1/4 ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಸಿಡಿದ ನಂತರ ಪೇಸ್ಟ್ ಮಾಡಿರ್ತಕ್ಕಂಥ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾಗೆ ಉಪ್ಪಿನ ಪೇಸ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದನ್ನ. ಆ ನಂತರ ನೀರಲ್ಲಿ ನೆನೆ ಇಟ್ಟಿರ್ತಕ್ಕಂಥ ತೊಗರಿ ಬೇಳೆನ ನೀರೆಲ್ಲ ತೆಗೆದ್ಬಿಟ್ಟು ಬೇಳೆ ಮಾತ್ರನ ಹಾಕ್ಕೊಳ್ಬೇಕು. ಇದನ್ನು ಸಹ ಒಂದ್ಸಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕಿವಾಗ 6 ಕಪ್ನಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ. ಇಬ್ಬರಿಗಾಗೋ ಅಳತೆಯಲ್ಲಿ ಮಾಡೋದಾದ್ರೆ 2 ಕಪ್ ಅಷ್ಟು ಹಿಟ್ಟು ಬೇಕಾಗತ್ತೆ. ಅದಕ್ಕೆ 6 ಕಪ್ ಅಷ್ಟು ನೀರನ್ನು ಹಾಕೊಳ್ಬೇಕು. ಅಂದ್ರೆ 1 ಪಟ್ಟಷ್ಟು ಹಿಟ್ಟನ್ನು ತಗೊಂಡಿದ್ರೆ ಅದರ 3 ಪಟ್ಟಷ್ಟು ನೀರನ್ನು ಹಾಕೊಳ್ಬೇಕಾಗತ್ತೆ. 1 ಟೀ ಸ್ಪೂನ್ ಅಷ್ಟು ಹುರಿದಿರ್ತಕ್ಕಂಥ ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕಿದ್ದೀನಿ. 1 ಕಪ್ ಅಷ್ಟು ಜೋಳದ ಹಿಟ್ಟು ಹಾಗೆ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಒಂದ್ಸಲ ಜಡಿ ಮಾಡ್ಕೊಳ್ಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು 1 ಕಪ್ ಅಷ್ಟು ನೀರನ್ನು ಹಾಕ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಳ್ಬೇಕಾಗತ್ತೆ. ಕೆಲವೊಬ್ಬರು ಕಂಪ್ಲೀಟ್ ಜೋಳದ ಹಿಟ್ಟಲ್ಲೇ ಮಾಡ್ತಾರೆ, ಇಲ್ಲಾಂದ್ರೆ ಕಂಪ್ಲೀಟ್ ಗೋಧಿ ಹಿಟ್ಟಲ್ಲೇ ಮಾಡ್ತಾರೆ. 2 ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಮಾಡೋದ್ರಿಂದ ಮೆಂತೆ ಕಡುಬು ತುಂಬಾನೇ ಟೇಸ್ಟಾಗಿ ಬರುತ್ತೆ. ಹಿಟ್ಟನ್ನು ಚೆನ್ನಾಗಿ ನಾದಿದಾಗಿದೆ. ಇದರಲ್ಲಿ 4 ಭಾಗಗಳಾಗಿ ಮಾಡಿಬಿಟ್ಟು ಒಂದು ಹಿಟ್ಟಿನ ಉಂಡೆನ ತಗೊಂಡ್ಬಿಟ್ಟು ಅದರಲ್ಲಿ ಸಣ್ಣ ಸಣ್ಣ ಹಿಟ್ಟಿನ ತುಂಡುಗಳಾಗಿ ಮಾಡ್ಕೊಳ್ಬೇಕಾಗತ್ತೆ. ಈ ಸಣ್ಣ ಹಿಟ್ಟಿನ ತುಂಡುಗಳನ್ನ ಒಂದ್ಸಲ ರೌಂಡ್ ಆಗಿ ಮಾಡ್ಕೊಂಡ್ಬಿಟ್ಟು ಅದನ್ನ ಫ್ಲಾಟ್ ಆಗಿ ಪ್ರೆಸ್ ಮಾಡಬೇಕು ಕೈಯಲ್ಲಿ ಈ ತರ. ಆವಾಗ ಕಡುಬಿನ ಆಕಾರ ಬರುತ್ತೆ. ಈ ಎಲ್ಲ ಕಡುಬುಗಳನ್ನ ಮಾಡಿಬಿಟ್ಟು ಕುದಿ ಬಂದಿರತಕ್ಕಂಥ ಒಗ್ಗರಣೆ ನೀರಲ್ಲಿ ಹಾಕೊಳ್ಬೇಕಾಗತ್ತೆ. ಮಾಡಿರ್ತಕ್ಕಂಥ ಕಡುಬನ್ನು ಹಾಕಬೇಕಾದ್ರೆ ಒಗ್ಗರಣೆ ನೀರು ಚೆನ್ನಾಗಿ ಕುದಿ ಬಂದಿರಬೇಕು. ಕುದಿ ಬಂದಿರಲಿಲ್ಲ ಅಂದರೆ ಕಡುಬು ಚೆನ್ನಾಗಿ ಬೇಯೋದಿಲ್ಲ. ಹಾಗೆ ಕಡುಬನ್ನು ಹಾಕಿದ ತಕ್ಷಣ ಸ್ಪೂನಿಂದ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು. ಕಡುಬು ಹಸಿ ಇರೋದ್ರಿಂದ ಬೆಂದಿರೋದಿಲ್ಲ. ಹಾಗಾಗಿ ಎಲ್ಲ ಕಡುಬುಗಳು ಒಡೆದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಒಂದು 5 ನಿಮಿಷ ಕಡುಬು ಬೆಂದ ನಂತರ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಬೋದು. ಈ ಮೆಂತೆ ಕಡುಬು ಮಾಡಬೇಕಾದ್ರೆ 1 ಅಳತೆಯಷ್ಟು ಹಿಟ್ಟಿಗೆ 3 ಅಳತೆಯಷ್ಟು ನೀರು ಹಾಕೋದ್ರಿಂದ ಏನಾಗುತ್ತೆ, ಕಡುಬು ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ, ಹಾಗೆ ತಳನೂ ಹಿಡಿಯೋದಿಲ್ಲ. ಹಾಗೆ ಮಾಡಿಟ್ಟ ನಂತರನೂ ಕೂಡ ಬೇಗ ಗಟ್ಟಿ ಆಗೋದಿಲ್ಲ. ಒಂದು ಸ್ವಲ್ಪ ಸೂಪ್ ಥರ ಕುಡಿಯೋದಕ್ಕೆ ಸಿಗುತ್ತೆ ಮೇಲ್ಗಡೆ. ಇವಾಗ ಕಡುಬು ಚೆನ್ನಾಗಿ ಬೆಂದಿದೆ. ಈ ರೀತಿ ಒಂದು ಸ್ಪೂನಿಂದ ಕಟ್ ಮಾಡಿಬಿಟ್ಟು ನೋಡ್ಬೋದು. ಕಡುಬು ಬೆಂದ ನಂತರ ಕಟ್ ಮಾಡಿರ್ತಕ್ಕಂಥ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು 1 ನಿಮಿಷ ಬೇಯಿಸಿದ್ರೆ ಸಾಕು. ಈ ಮೆಂತ್ಯ ಸೊಪ್ಪನ್ನು ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಬೇಯಿಸೋದಕ್ಕೆ ಹೋಗ್ಬಾರ್ದು. ಸೊಪ್ಪೆಲ್ಲ ತುಂಬ ಬೆಂದ್ಬಿಟ್ಟು ಕಪ್ಪಗಾಗ್ಬಿಡತ್ತೆ. ಅದಕ್ಕೆ ಕಡುಬು ಬೆಂದ ನಂತರ ನೀರೆಲ್ಲ ಸ್ವಲ್ಪ ಗಟ್ಟಿ ಆದಮೇಲೆ ಮೆಂತ್ಯ ಸೊಪ್ಪನ್ನು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೊಪ್ಪಿನ ಬಣ್ಣನೂ ಕೂಡ ಹಾಗೆ ಇರುತ್ತೆ, ಹಾಗೆ ರುಚಿನೂ ಕೂಡ ಚೆನ್ನಾಗಿರುತ್ತೆ.
ಇವಾಗ ಮೆಂತೆ ಕಡುಬು ರೆಡಿಯಾಗಿದೆ. ಚಳಿಗಾಲಕ್ಕೆ ಮೆಂತ್ಯ ಸೊಪ್ಪು ಜಾಸ್ತಿ ಸಿಗೋದ್ರಿಂದ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ಬೇಗನೆ ಮಾಡ್ಕೊಳ್ಬಹುದಾದಂತಹ ಉತ್ತರ ಕರ್ನಾಟಕ ಸ್ಪೆಷಲ್ ಮೆಂತೆ ಕಡುಬು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.